ರಾಜ್ಯ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಬದಲಾವಣೆ ಅಂತಕ್ಕಂಥದ್ದು ಆಗಾಗ್ಗೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ಸ್ವಲ್ಪ ತಣ್ಣಗಾಗುತ್ತೆ, ಮತ್ತೆ ಕಾಣಿಸ್ಕೊಳ್ಳುತ್ತೆ. ಈಗ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಚದುರಂಗದಾಟಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಕಾರಣ ನಿನ್ನೆ ಬೆಳಗಾವಿಯ ರಾಯಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿರ್ತಕ್ಕಂತಹ ಒಂದು ಮಾತು. ನಮ್ಮ ತಂದೆ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ನಮ್ಮ ನಂತರ ಸತೀಶ್ ಜಾರಕಿಹೊಳಿ ಅವರು ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಅಂತ. ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ನಾಯಕತ್ವ ಕದನ. ಪದೇ ಪದೇ ನಾಯಕತ್ವದ ವಿಚಾರ ಪ್ರಸ್ತಾಪಿಸ್ತಾ ಇದ್ದಾರೆ ಸಿಎಂ ಪುತ್ರ. ಉಳಿದವರು ಸುಮ್ಮನಾದರೂ ಮಾತನ್ನು ನಿಲ್ಲಿಸ್ತಾ ಇಲ್ಲ ಡಾಕ್ಟರ್ ಯತೀಂದ್ರ. ಈಗ 2028ರ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಪುತ್ರ. ಹಾಗಾದರೆ ಯತೀಂದ್ರಗೆ ವಾರ್ನ್ ನೋಟಿಸ್ ಕೊಡುವಂತಹ ಪರಿಸ್ಥಿತಿ ಎದುರಾಗುತ್ತಾ? ಒಂದು ವೇಳೆ ಅಂತಹ ಪರಿಸ್ಥಿತಿ ಎದುರಾದರೆ ಅದು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರ ಪಾಲಿಗೆ ಮುಜುಗರದ ಸನ್ನಿವೇಶ. ಯಾಕೆಂದರೆ ಹೇಳಿ ಕೇಳಿ ಮುಖ್ಯಮಂತ್ರಿಯ ಪುತ್ರ ಅವರು ನಾಯಕತ್ವದ ಬಗ್ಗೆ ಮಾತಾಡ್ಬೋದು. ಈಗ ರಾಜಣ್ಣ ಅವರೆಲ್ಲ ಸುಮ್ಮನಿರ್ತಾರ, ನಾವು ಮಾತಾಡ್ಬಿಟ್ರೆ ಮಾತ್ರ ತಪ್ಪು, ಇವ್ರು ಮಾತಾಡಿದ್ರೆ ಸರಿನಾ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅಂತೂ ನಿನ್ನೆ ಸ್ವಲ್ಪ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ. ನಾನುಂಟು, ಹೈಕಮಾಂಡ್ ಉಂಟು, ಸಿದ್ದರಾಮಯ್ಯ ಉಂಟು, ಬೇರೆಯವ್ರ ಮಾತಿಗೆ ಅಷ್ಟು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಪಕ್ಷದ ಶಿಸ್ತು ಪಾಲನಾ ಸಮಿತಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೆಲವರ ಮೇಲೆ ಮಾತ್ರ ಬ್ರಹ್ಮಾಸ್ತ್ರನ, ಯತೀಂದ್ರ ಅವ್ರ ಮೇಲಿಲ್ವಾ? ಅದರಲ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರದ್ದು ಅಂತ ಹೇಳಿಬಿಟ್ರೆ ಏನಾಗಬೇಕು? ಏನಾಗಬೇಡ ಅವ್ರ ಪರಿಸ್ಥಿತಿ. ಸೊ ಹೀಗಿರಬೇಕಾದ್ರೆ ಇವರ ಮಾತುಗಳಿಗೂ ಕೂಡ ಬ್ರೇಕ್ ಹಾಕುವ ಎಲ್ಲ ಕೆಲಸಗಳು ಆಗಬೇಕಾಗತ್ತೆ. ಇಲ್ಲ ಅಂದರೆ ಪಕ್ಷದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ. ಒಂದು ಕಡೆ ಪವರ್ ಶೇರಿಂಗ್, ಒಂದು ಕಡೆ ಸಂಪುಟ ಪುನರ್ರಚನೆ, ಮತ್ತೊಂದು ಕಡೆ ಮುಂದಿನ ನಾಯಕತ್ವ ಯಾರದ್ದು? ಆರಂಭದಲ್ಲಿ ಹೇಳಿಬಿಟ್ರು ಯತೀಂದ್ರ ಸಿದ್ದರಾಮಯ್ಯ, ಆಮೇಲೆ ಹೇಳ್ತಾರೆ ನಾನು ನಾಳೆಗೆ ಅಂತ ಹೇಳಿಲ್ಲ ರೀ, ಅದು 2028ರ ಚುನಾವಣೆ ಸಂದರ್ಭಕ್ಕೆ ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಪಕ್ಷದಲ್ಲಿ ಮತ್ತಷ್ಟು ಗೊಂದಲ ಮೂಡುವಂತಹ ಸಾಧ್ಯತೆಗಳು ಎದುರಾಗ್ತಾ ಇದೆ. ಹಾಗಾಗಿ ಯತೀಂದ್ರಗೆ ನೋಟಿಸ್ ಕೊಡುವ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ.